ಹಾಯ್ ಸ್ನೇಹಿತರೆ, ಎಲ್ಲರಿಗೂ ಆದ್ಯ ಕೆರಿಯರ್ ಅಕಾಡೆಮಿ ಹೊಸಕೋಟೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಕೌನ್ಸ್ಲಿಂಗನ್ನು ಪೋಸ್ಟ್ಪೋನ್ ಮಾಡಿದ್ದಾರೆ. ಏನು ಕೌನ್ಸ್ಲಿಂಗ್ ಪೋಸ್ಟ್ಪೋನ್ ಮಾಡಿರೋದಕ್ಕೆ ಕಾರಣ ಏನು ಅಂತ ನೋಡೋಣ ಸ್ನೇಹಿತರೆ. ನಮ್ಮ ಒಂದು ಟೆಲಿಗ್ರಾಮ್ ಟೆಲಿಗ್ರಾಮ್ ಗ್ರೂಪ್ನ ಒಂದು ಲಿಂಕು ಮತ್ತು ಗೆಸ್ಟ್ ಫ್ಯಾಕಲ್ಟಿಗಳ ಒಂದು ಕಾಮರ್ಸ್ ಕ್ಯಾಂಡಿಡೇಟ್ಸ್ನ ಒಂದು ಲಿಂಕು ಕೂಡ ಒಂದು ಡಿಸ್ಕ್ರಿಪ್ಷನ್ನಲ್ಲಿದೆ. ಇಂಟ್ರೆಸ್ಟ್ ಇರೋರು ಜಾಯ್ನ್ ಆಗ್ಬೋದು ಸ್ನೇಹಿತರೆ. ನನಗೆ ಲಾಸ್ಟ್ ವಿಡಿಯೋದಲ್ಲಿ ಹೇಳಿದ್ದೆ ಕೌನ್ಸ್ಲಿಂಗ್ ಆಲ್ರೆಡಿ ಇನ್ನೇನು 2ನೇ ತಾರೀಕು 3ನೇ ತಾರೀಕರಲ್ಲಿ ಪ್ರಾರಂಭ ಆಗುತ್ತೆ ಅಂಥೇಳಿ. ಬಟ್ ಅಷ್ಟರಲ್ಲೇ ಇವರೇನು ಮಾಡಿದ್ದಾರೆ, 28ನೇ ತಾರೀಕು ಒಂದು ಆರ್ಡ್ರ್ ಮಾಡಿದ್ದಾರೆ. ನೋಡಿ ಸ್ನೇಹಿತರೆ, ಏನಪ್ಪ ಆರ್ಡ್ರು ಅಂತಂದರೆ, ಈ ಒಂದು ಅಡಿಷ್ನಲ್ ವರ್ಕ್ಲೋಡ್ ರಿಲೇಟೆಡ್ ಆಗಿ ಗೆಸ್ಟ್ ಫ್ಯಾಕಲ್ಟೀಸ್ನ ನಾವು ಅಪಾಯಿಂಟ್ ಮಾಡ್ಕೋತೀವಿ. ಆದರೆ ಈ ಒಂದು ವೇಳಾಪಟ್ಟಿಯನ್ನು ನಾವು 4/5/2025 ನಡೆಯಲಿರುವ ನೀಟ್ ಪರೀಕ್ಷೆ ಹಿನ್ನೆಲೆಯಲ್ಲಿ ಅಂತ ಹೇಳಿದ್ದಾರೆ ಸ್ನೇಹಿತರೆ. ನೀಟ್ ಪರೀಕ್ಷೆ ನಡೆಯುತ್ತಾ ಇರೋದ್ರಿಂದ ಅವರೇನು ಮಾಡ್ತಾಯಿದ್ದಾರೆ, ಈ ಒಂದು ಕೌನ್ಸ್ಲಿಂಗ್ನ ಪೋಸ್ಟ್ಪೋನ್ ಮಾಡಿದ್ದಾರೆ. ಮತ್ತು ವರ್ಕ್ಲೋಡ್ದು ಡೇಟ್ ಅಪ್ಲೋಡ್ ಮಾಡೋದು ಕೂಡ ಪೋಸ್ಟ್ಪೋನ್ ಮಾಡಿಬಿಟ್ಟಿದ್ದಾರೆ. ಕಾರಣ ಇಷ್ಟೇ, ಕೆಲವೊಂದು ಪ್ರಿನ್ಸಿಪಲ್ಸು ಅಪ್ಲೋಡ್ ಮಾಡಿರಲ್ಲ ವರ್ಕ್ಲೋಡ್ನ. ಕೆಲವರು ಏನು ಮಾಡ್ತಾರೆ ಅಂತಂದರೆ, ಅವ್ರಿಗೆ ಸರಿಯಾದ ವರ್ಕ್ಲೋಡ್ ಮಾಹಿತಿ ದೊರಕಿರಲ್ಲ ಮತ್ತು ಅಪ್ಲೋಡ್ ಮಾಡೋದಕ್ಕೆ ವಿಳಂಬ ಮಾಡ್ತಾರೆ. ಎಷ್ಟೊಂದು ಕಾಲೇಜುಗಳು 439 ಕಾಲೇಜುಗಳು ಅಪ್ಲೋಡ್ ಮಾಡಬೇಕಲ್ವಾ. ಎಲ್ಲ ಕಾಲೇಜ್ ಪ್ರಿನ್ಸಿಪಲ್ನು ಅಪ್ಲೋಡ್ ಮಾಡಿಬಿಟ್ರೆ ಓಕೆ, ಬಟ್ ಕೆಲವರು ಅಪ್ಲೋಡ್ ಮಾಡಿರಲ್ಲ. ಅದಕ್ಕೆ ಅವ್ರೇನು ಮಾಡಿದ್ದಾರೆ ನೋಡಿ, ಆ ಡೇಟ್ ಕೂಡ ಚೇಂಜ್ ಮಾಡಿದ್ದಾರೆ. 28ಕ್ಕೆ ಇದ್ದಿದ್ದು ಆ್ಯಕ್ಚುಲಿ ಇದು 29ಕ್ಕೆ ಮಾಡಿದ್ದಾರೆ. ಓಕೆನಾ, 29ಕ್ಕೆ ಪೋಸ್ಟ್ಪೋನ್ ಮಾಡಿದ್ದಾರೆ. ಮತ್ತು ಮೆರಿಟ್ ಪಟ್ಟಿ ಅನೌನ್ಸ್ ಮಾಡೋದು ಮತ್ತು ವರ್ಕ್ಲೋಡ್ ಅನೌನ್ಸ್ ಮಾಡೋದು ಕೂಡ ಒಂದು ದಿನ ಮುಂದಕ್ಕೆ ಹಾಕಿದ್ದಾರೆ, 3ನೇ ತಾರೀಕು ಹಾಕಿದ್ದಾರೆ. ಮತ್ತು ಮೆರಿಟ್ ಪಟ್ಟಿ ಅನ್ನುವ ಕಾಲೇಜು ಆಯ್ಕೆಯ ಒಂದು ಕೌನ್ಸ್ಲಿಂಗ್ ಪ್ರಕ್ರಿಯೆ 5ನೇ ತಾರೀಕಿಂದ ಸ್ಟಾರ್ಟ್ ಆಗಿದೆ ಸ್ನೇಹಿತರೆ. ಸೊ ಇದು ಆಲ್ಮೋಸ್ಟ್ ಫೈನಲ್ ಅನ್ಕೋತೀನಿ. ಮೆರಿಟ್ ಪಟ್ಟಿ ರಿಲೀಸ್ ಮಾಡ್ತಾರಲ್ವ, ಅವಾಗ ನಮಗೆ ಕನ್ಫರ್ಮ್ 3ನೇ ತಾರೀಕು ನಮಗೆ ಕನ್ಫರ್ಮ್ ಆಗುತ್ತೆ ಯಾರಿಗೆ ಕೆಲಸ ಸಿಗುತ್ತೆ, ಯಾರ್ಯಾರಿಗೆ ಸಿಗಲ್ಲ ಅಂತ. ಮತ್ತು 5ನೇ ತಾರೀಕು ನಮಗೆ ಒಂದು ಶೆಡ್ಯೂಲ್ ಕೂಡ ಕೊಟ್ಬಿಡ್ತಾರೆ ಅಪ್ಲೈ ಮಾಡೋದಕ್ಕೆ. ಕೌನ್ಸ್ಲಿಂಗ್ ಅಟೆಂಡ್ ಮಾಡೋದಕ್ಕೆ ತಾವು ನೋಡಿಕೊಂಡು ಒಂದು ಸೀರಿಯಲ್ ನಂಬರ್ ನೋಡಿಕೊಂಡು ಕೌನ್ಸ್ಲಿಂಗ್ನ ಅಟೆಂಡ್ ಮಾಡಬೇಕಾಗುತ್ತೆ. ಯಾರೊಬ್ಬರು ಒಂದು ಕಮೆಂಟ್ ಸೆಕ್ಷನಲ್ಲಿ ಹಾಕಿದ್ರು, ನೀವು ಮೋಸ್ಟ್ಲಿ ತುಂಬ ಸೀನಿಯರ್ ಇರ್ಬೋದು ಅಂತ. ಹೌದು, ಸೀನಿಯರ್ ಅಂದರೆ ಅಷ್ಟೊಂದು ಹೇಳ್ಕೊಳತಕ್ಕಂಥ ಸೀನಿಯರ್ ಏನೂ ಅಲ್ಲ. ನಾನು ಈ ಒಂದು ಡಿಗ್ರಿ ಕಾಲೇಜಲ್ಲಿ 9+ ಇಯರ್ಸ್ ವರ್ಕ್ ಮಾಡಿದ್ದೀನಿ. ಮತ್ತು ಅಲಾಂಗ್ ವಿತ್ ಕೆ ಸೆಟ್ ಆಗಿದೆ ನಂದು. 9+ ಇಯರ್ಸ್ ವರ್ಕ್ ಮಾಡಿದ್ದೀನಿ. ಆದರೂ ನಾನು ಹೊರಗೆ ಉಳಿದಿರ್ತಕ್ಕಂಥ ಒಬ್ಬ ಅತಿಥಿ ಉಪನ್ಯಾಸಕ. ಆ ಒಂದು ನಾಲೆಡ್ಜ್ ಬೇಸ್ ಮೇಲೆ ಈ ಗೆಸ್ಟ್ ಲೆಕ್ಚರರ್ಸ್ ಬಗ್ಗೆ ಎಲ್ಲ ವೀಡಿಯೋಸನ್ನು ಮಾಡ್ತೇನೆ ಸ್ನೇಹಿತರೆ. ಇನ್ನೂ ಏನಾದರೂ ನಿಮ್ಗೆ ಅಡಿಷ್ನಲ್ ಆಗಿ ಏನಾದ್ರು ಡೌಟ್ಸ್ ಬೇಕಾದರೆ ನೀವು ಕಮೆಂಟ್ ಸೆಕ್ಷನಲ್ಲಿ ಹಾಕಿ ನಿಮಗೆ ರಿಪ್ಲೈನ ಕೊಡ್ತೀನಿ ಸ್ನೇಹಿತರೆ. ಥ್ಯಾಂಕ್ ಯು.